ಪ್ರೊಫೆಸರ್ ಶಲ್ವಪಿಳ್ಳೆ ಅಯ್ಯಂಗರ್ ಅವರು ಹೇಳ್ತಾ ಇದ್ರು ಕಂಕಣ ಧಾರಣೆ ಬಗ್ಗೆ ಯಾವಾಗ ಧರಿಸಬೇಕು ಅದಕ್ಕೂ ಕೂಡ ಒಂದು ಮುಹೂರ್ತ ಇರುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರು. ಜೊತೆಗೆ ನಿಯಮಗಳ ಬಗ್ಗೆ ಹೇಳ್ತಾ ಇದ್ರು. ಈಗ ಸರ್ ನಂಜರಾಜರ ಸರ್ ಇವಾಗ ಅವ್ರು ಹೇಳಿದ್ರು ಕಂಕಣ ಧಾರಣೆ ಬಗ್ಗೆ ಹೇಳಿದ್ರು, ಜೊತೆಗೆ ಸೂತಕದ ಬಗ್ಗೆ ಹೇಳ್ತಾ ಇದ್ರು. ಇಫ್ ಇನ್ ಕೇಸ್ ಕಂಕಣ ಧಾರಣೆ ಆದ್ಮೇಲೆ ಕಂಕಣ ಧರಿಸಿರುವಂತಹ ಸಂದರ್ಭದಲ್ಲೇ ಯಾವ್ದಾದ್ರು ಸೂತಕ ಬಂದ್ರೆ ಆಗ ಏನ್ ಮಾಡಬೇಕು ಅನ್ನೋದು ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ನೀವಾಗಲೇ ಹೇಳಬೇಕಾದ್ರೆ ಹೇಳಿದ್ರಿ ಜಯಚಾಮರಾಜೇಂದ್ರ ಒಡೆಯರ್ ಅವರು 1969ರಲ್ಲಿ ಕಂಕಣವನ್ನ ಬಿಚ್ಚಿಬಿಟ್ಟು ಹೋದ್ರು ಅಂತ ಕೂಡ ಹೇಳಿದ್ರಿ. ಸೊ ಧರಿಸಿದ ಮೇಲೆ ಒಂದ್ಸಲ ಕಂಕಣವನ್ನ ಧರಿಸಿದ ಮೇಲೆ ಇಷ್ಟ ಬಂದಾಗ ತೆಗಿಬಹುದಾ, ಹೇಗೆ? ಯಾವ ಕಂಕಣ ಕಟ್ಕೊಳ್ಳೋದು ಯಾಕೆ? ಈಗ ಅವರೇ ಹೇಳಿದ್ರು ಯಾವುದೋ ಒಂದು ಕೆಲಸ ಮಾಡಬೇಕು ಅಂತ ತೀರ್ಮಾನ ಮಾಡ್ತೀವಿ, ಸಂಪೂರ್ಣವಾದ ಶ್ರದ್ಧೆಯಿಂದ ಬೇರೆ ಯೋಚನೆ ಮಾಡದೆ ಯಾವುದೇ ಅಡ್ಡಿ ಆತಂಕ ಬಂದು ನಿವಾರಿಸಿ ಅದನ್ನು ಮಾಡೇ ಮಾಡ್ತೀವಿ, ಡೈವರ್ಟ್ ಆಗೋಲ್ಲ ಅಲ್ಲಿಂದ ಈ ಕಡೆಗೆ. ಈಗ ನೀವಿಬ್ಬರು ಆ್ಯಂಕರ್ಸ್ ತಾನೆ, ನಮ್ಮ ಮೂಲಕ ಏನೋ ಪ್ರಶ್ನೆ ಕೇಳಬೇಕು, ಅದನ್ನು ಇದನ್ನು ಚಾನಲ್ ನೋಡ್ತಾ ಇರುವಂಥ ಲಕ್ಷಾಂತರ ಜನರಿಗೆ ಮಾತಾಡಿಸ್ಬೇಕು ಅಂತ ನಿಮಗೆ. ನೀನು ಪ್ರಶ್ನೆ ಕೇಳ್ತಾ ಕೇಳ್ತಾ ಅಡಿಲೇನೋ ಬರೆದಿದ್ದಾರಲ್ಲ ಟಿ ವಿಲಿ, ಏನು ಕರಿತೀರ ಅದನ್ನು? ಗ್ರಿಡ್ ಅಂತ ಕರಿತೀವಿ ನಮ್ಮ ನ್ಯೂಸ್ ಅಡಿಲೇನೋ ಬರೀತಾರೆ, ಮಾಹಿತಿ. ಅದು ನೋಡ್ತಾ ನೋಡ್ತಾ ಪ್ರಶ್ನೆ ಕೇಳಿದ್ರೆ ಪ್ರಶ್ನೆ ಕಾನ್ಸಂಟ್ರೇಷನ್ ಇರುತ್ತಾ? ಅದು ನೋಡ್ತೀನಿ, ಓದ್ತಾ ಇದ್ದಾರೆ, ಓದ್ತಾ ನನ್ನ ಪ್ರಶ್ನೆ ಕೇಳಿದ್ರೆ ಕಾನ್ಸಂಟ್ರೇಷನ್ ಇರಲ್ಲ. ತಲೆ ತುಂಬ ಗುಪ್ತ ಕದಂಬ ಅದನ್ನು ಚಾಲುಕ್ಯರ ಅದು ತುಂಬಿಕೊಳ್ಳುತ್ತೆ. ನನ್ನ ಜೊತೆ ಮಾತಾಡೋ ಇದು ಹೊರಟೋಯ್ತು ಅಲ್ವಾ? ಆ ಥರ ಕಂಕಣ ಕಟ್ಕೊಳ್ಳೋದು ಒಂದೇ ಕೆಲಸ ಉದ್ದೇಶ ಇಟ್ಕೊಂಡು ಡೈವರ್ಷನ್ ಒಂಚೂರು ಹೋಗಬಾರ್ದು. ಅಕ್ಕಪಕ್ಕ ಹೆಜ್ಜೆ ತಿರುಗಿ ನೋಡುವಂಗಿಲ್ಲ, ಅದೊಂದೇ ಗುರಿ. ಬಾಣ ಬಿಡ್ತೀನಿ ಅಂದರೆ ಎಳೆದು ಅವನು ಕಣ್ಣಿಗೆ ಹೊಡಿತೀನಿ, ಬಾಣ ಬಿಡ್ತೀನಿ ಕಣ್ಣು ಕಾಣಬೇಕೇ ಹೊರತು ಅಕ್ಕಪಕ್ಕ ಇರೋರೆಲ್ಲ ಕಾಣೋಲ್ಲ, ಉಬ್ಬು ಕೂಡ ಕಾಣೋಲ್ಲ, ಬರೀ ಕಣ್ಣಿನ ಗುಡ್ಡೆ ಮಾತ್ರ ಕಾಣುತ್ತೆ. ಅದಕ್ಕೋಸ್ಕರ ಆ ತಲ್ಲೀನತೆ ಇರಲಿ, ಕಣ್ಣ ಕಡ್ಕೋತೀವಿ. ಆ ತಲ್ಲೀನತೆ ಮತ್ತು ಅದಕ್ಕೊಂದು ಪಾವಿತ್ರ್ಯತೆ ಇರುತ್ತೆ. ಅದರಿಂದ ದಾರಿ ತಪ್ಪಿ ಬೇರೆ ಕಡೆ ಹೆಜ್ಜೆ ಇಡ್ತೀವಿ ಅನ್ನೋದಾದರೆ ಕಂಕಣಕ್ಕೆ ಅರ್ಥ ಇಲ್ಲ. ಒಂದು ಕಡೆ ಗುರಿ ಇಟ್ಟು ಅಲ್ಲಿಗೆ ನಮ್ಮನ್ನು ಕರ್ಕೊಂಡು ಹೋಗಬೇಕು, ನಮ್ಮ ಮನಸ್ಸು ಅಲ್ಲೇ ಕೇಂದ್ರಕ್ಕೆ ಸುತ್ತಬೇಕು. ಕಂಕಣ ಕಟ್ಕೊಂಡು ನಾನು ತಮಾಷೆಗೆ ಹೇಳ್ತಾ ಇರ್ತೀನಿ, ಸತ್ತವರಿಗೆ ನಾವು ಮನೇಲಿ ಪಿಂಡ ಹಾಕ್ತೀವಿ, ನಮ್ಮ ಗಮನ ಎಲ್ಲಿದೆ? ಅವರ ಆತ್ಮಗಳಿಗೆ ಶಾಂತಿ ಸಿಗಲಿ, ತೃಪ್ತಿ ಸಿಗಲಿ. ನಮ್ಮ ಜನ ಉತ್ತರಾಧಿಕಾರಿಗಳಿದ್ದಾರಪ್ಪ, ನಮಗೆ ಜ್ಞಾಪಿಸ್ಕೊಡ್ತಾರೆ, ಅವ್ರಿಗೆ ತೃಪ್ತಿ ಸಿಗಬೇಕು. ಅಲ್ಲೆಲ್ಲೋ ಕಾಡದ ಆತ್ಮಗಳಿಗೆ. ಅದು ಇತ್ತೀಚೆಗೆ ಏನಾಗುತ್ತೆ, ನಾನು ತಮಾಷೆಗೆ ಹೇಳ್ತಿರ್ತೀನಿ, ಟಿ ವಿ ಆನ್ ಮಾಡೋದೇನೋ ಬರುತ್ತಲ್ಲಿ, ಇಲ್ಲಿ ಪಿಂಡ ಹಾಕಕ್ಕೆ ಕೂತಿರ್ತಾನೆ ಇಲ್ಲಿ ಪುರೈಸರ ಜೊತೆಲಿ, ಅವ್ರು ಮತ್ತೆ ಹೇಳ್ತಿರ್ತಾರೆ ಅವರು, ಟಿ ವಿ ಚಾನಲ್ ಚೇಂಜ್ ಮಾಡೋ ಅಂದರೆ ಕಾನ್ಸಂಟ್ರೇಷನ್ ಎಲ್ಲಿದೆ? ಎಲ್ಲೂ ಇಲ್ಲ, ಅಲ್ಲೂ ಇಲ್ಲ, ಇಲ್ಲೂ ಇಲ್ಲ. ಈಗ ಶಲ್ವಪಿಳ್ಳೆ ಸರ್ ಹೇಳ್ತಾ ಇದ್ರು ರಾಜ ಒಡೆಯರ್ ಅವರ ಕಾಲದಲ್ಲಿ ಅವ್ರಿಗೆ ಸೂತಕ ಬಂದಿತ್ತು ಅಂತ ಹೇಳಿ. ಆಗ ಏನು ಮಾಡಿದ್ರು ಅವರು? ಈ ಕಂಕಣ ಕಟ್ಟಾಗಿದೆ, ಕಂಕಣ ಕಟ್ಟಿದ ಮೇಲೆ ಸೂತಕ ಬಂದಿದೆ ಅವರಿಗೆ, ಏನು ಮಾಡಿದ್ರು ಆಗ ಅಂತ ಹೇಳಿ, ಯಾವ ಥರ ಪರಿಹಾರ ಕಂಡುಕೊಂಡ್ರು ಅಂತ ಹೇಳಿ? ಬಹುಶಃ ನಾನು ಇವರು ಇದರಲ್ಲಿ ಭಿನ್ನಾಭಿಪ್ರಾಯ ಇದೆ. ಬಹುಶಃ ಓಕೆ, ಕಂಕಣ ಕಟ್ಕೊಂಡ ನಾಳೆ ದಿನ ಅಲ್ವಾ ಅವರು ಸಿಂಹಾಸನ ಕೂತ್ಕೋಬೇಕು ರಾಜ ಒಡೆಯರು. ಇವತ್ತಲ್ಲ, ಇವತ್ತು ಕಂಕಣ ಕಟ್ಕೊಂಡ ಪೂಜೆ ಎಲ್ಲ ಮಾಡಿ ಅಲ್ಲಿ ನಾಳೆ ಸಿಂಹಾಸನ ಕೂತ್ಕೋಬೇಕು, ನವರಾತ್ರಿ ಆಚರಿಸ್ಬೇಕು. ಅವನ ಜೀವನದಲ್ಲಿ ಮೊಟ್ಟ ಮೊದಲ ನವರಾತ್ರಿ ಅವನು ಆಚರಿಸೋದು. ವಿಜಯನಗರದಲ್ಲಿ ಆಚರಿಸ್ಕೊಂಡು ಬಂದರು ಅಂತ ಹೇಳ್ತಾರೆ. 1610ರಲ್ಲಿ ಇವನು ಆಚರಿಸ್ಬೇಕು. ಅವ್ನ ಮಗ ಸತ್ತೋದ. ಏನು ಮಾಡಬೇಕು? ಮಗನ ಮೇಲೆ ಪ್ರೀತಿ ಒಂದು ಕಡೆ, ನನ್ನ ಮಗ ಸತ್ತೋದ,
ನನ್ನ ಆತ್ಮ ಕಳ್ಚೋಯ್ತು. ಇನ್ನೊಂದು ಕಡೆ ವಿಜಯನಗರದ ನವರಾತ್ರಿ ನಾನು ಮೊಟ್ಟ ಮೊದಲ ಬಾರಿ ಆಚರಿಸ್ತಾ ಇದ್ದೀನಿ, ಹೊಸ ಹೆಜ್ಜೆ ಇಡ್ತಾ ಇದ್ದೀನಿ ಮೈಸೂರು ರಾಜ್ಯಕ್ಕೆ. ಆ ಆಸೆ ಒಂದು ಕಡೆ. ಏನು ಮಾಡಬೇಕು? ಮಗ ಸತ್ತ ದುಃಖ ಮತ್ತು ಕರ್ತವ್ಯ, ಇಲ್ಲಿ ವ್ಯಾಮೋಹ, ಮೋಹ ಮತ್ತು ವ್ಯಾಮೋಹ. ಹಾಗೇನು ಮಾಡ್ತಾನೆ, ಇದಾರಲ್ಲ ಇನ್ನು ವೇದ ಪಾರಂಗತರುಗಳು, ಅವ್ರನ್ನೆಲ್ಲ ಕರೀತಾನೆ. ಅರಮನೆಯಲ್ಲಿ ಬೇಕಾದ ಜನ ಇರ್ತಾರೆ ಊಟ ಮಾಡೋಕ್ಕೆ. ಅವ್ರನ್ನೆಲ್ಲ ಕರೆದು ಚರ್ಚೆ ಮಾಡಿ, ಅವ್ರು ಬಹಳ ಚಾಲಾಕಿ ಜನ. ಇದಕ್ಕೆ ಯಾಕೆ ಮನೆ ಮಾಡ್ತೀನಿ ಸ್ವಾಮಿ, ಈ ಮಂತ್ರ ಮಾಡ್ದ, ಆ ಪೂಜೆ ಮಾಡ್ದ, ಇದು ಮಾಡ್ದ, ಅವ್ರಿಗೆ ದಾನ ಕೊಟ್ಬಿಡಿ, ಇದು ಮಾಡಿ ಅದು ಮಾಡಿ, ಪರಿಹಾರ ಆಗುತ್ತೆ, ನೀವು ಅದು ಮಾಡ್ಕೊಬೋದು. ಸಿಂಹಾಸನ ಕೂತ್ಕೊಳ್ಳಿ, ಪರಿಹಾರ ಮಾಡಿ. ಪರಿಹಾರ ಮಾಡಿಸಿ ಮಂತ್ರಗಳು ಹೇಳಿ, ಮಂತ್ರ ಹೇಳಲೇಬೇಕಾಗ ಎಂಥದ್ದೋ ಒಂದು ಮಂತ್ರಗಳು ಹೇಳಿ ಪೂಜೆ ಮಾಡಿಸಿ ಅವ್ನ ಕೈಲಿ ಮಾಡೋ ದಿನ ಸಿಂಹಾಸನಲ್ಲಿ ಕೂತ್ಕೊಂಡ. ಮಗನ ತಿಥಿ ಆಯಿತು, ಅವ್ನು ಸುಟ್ಟದ್ದು ಆಯಿತು, ಅವನ ಆತ್ಮಕ್ಕೂ ತೃಪ್ತಿ ಸಿಗಿಸ್ಬಿಟ್ರಿದ್ರು. ಆ ಥರ ಕಷ್ಟ ಬಂದಾಗ ಪರಿಹಾರ ಹುಡ್ಕೋದಕ್ಕೆ ಕೆಲವು ಜನ ಇರ್ತಾರೆ. ಶ್ರೀಮನ್ ಮಹಾರಾಜ ವಂಶಾವಳಿಯಲ್ಲಿ ಈ ಚರ್ಚೆ ಬಂದಾಗ ಅವ್ರು ಹೇಳಿದ್ದಾರೆ ಇಲ್ಲಿ ಏನಂತ ಕೇಳಿದ್ರೆ, ಏನಪ್ಪ ಅಂದರೆ ದೊರೆಗಳವರಿಗೆ ಸಹಿಸಲು ಅಶಕ್ಯವಾದಂತಹ ವ್ಯಸನವು ಸಂಭವಿಸಿ ಆಶೌಚವು ಪ್ರಾಪ್ತಿಯಾಗಿರುವುದರಿಂದ ಈಗ ಇದೇ ಸಿಂಹಾಸನ, ಇವಾಗ ಇವ್ರು ಹೇಳ್ದಂಗೆ ಸಿಂಹಾಸನ ಮೇಲೆ ಹೋಗ್ಬೇಕು. ಇವಾಗ ಆಶೌಚ ಅದು ಯಾರೋ ಸತ್ತೋಗಿದ್ರೆ ಪರವಾಗಿಲ್ಲ, ಏನೋ ಚಿಕ್ಕಪ್ಪನೋ ದೊಡ್ಡಪ್ಪನೋ ಅಥವಾ ಇನ್ಯಾರೋ ದೂರದವರೋ, ಸ್ವಂತ ಮಗ, ತನ್ನ ಸ್ವಂತ ಮಗ. ಯಾಕೆಂದರೆ ಪುತ್ರ ಶೋಕಂ ನಿರಂತರಂ ಅಂತಾರೆ ಮಗಳ. ಅದು ಭಾಳ ಸುಲಭವಾದದ್ದಲ್ಲ. ಆದರೆ ಅಲ್ಲಿ ಬರ್ತಾರೆ, ಆಚರಣೆ ಮಾಡಕೂಡದು. ಯಾಕೆಂದರೆ ಜಾತಾ ಶೌಚ ಮೃತಾ ಶೌಚ ಇರೋದರಿಂದ ಆವಾಗ ಏನು ಮಾಡಬೇಕು ಎಂದಾಗ ತಮ್ಮ ವ್ಯಸನವಂ ತಾವೇ ಸಮಾಧಾನ ಮಾಡಿಕೊಂಡು, ಅಂದರೆ ದುಃಖ ಇದ್ರೂ ಕೂಡ ಎರಡು ವಿಚಾರ, ಒಂದು ರಾಜಕಾರ್ಯ, ಇನ್ನೊಂದು ತನ್ನ ಸ್ವಂತ ಮನೆ, ಏನು ಮಾಡೋದು ಅಂತ ಯೋಚನೆ ಮಾಡಿ ಪುರೋಹಿತ ರಾಮಭಟ್ಟರು, ಜೋಯಿಸ ಅನಂತಯ್ಯಂಗಾರರು, ರಾಮಸೋಮಯಾಜಿಗಳು ಮುಂತಾದ ವಿದ್ವಾಂಸರುಗಳನ್ನು ಕರೆಸಿ ಏನು ಮಾಡೋದು ಅಂತ ಕೇಳಿದ್ರು. ಆಗ ಅವರು ಹೇಳಿದ್ರು, ಇದು ಮೂರ್ಧಾಭಿಷಿಕ್ತರಾದವರಿಗೆ, ಅಂದರೆ ಆಲ್ರೆಡಿ ನೀವು ಮೂರ್ಧಾಭಿಷಿಕ್ತ ಪಟ್ಟಾಭಿಷೇಕ ಎಲ್ಲ ಆಗಿ ಕಂಕಣ ಕಟ್ಕೊಂಡಿದ್ದೀರಿ, ಆದ್ದರಿಂದ ನಿಮಗೆ ಇದು ಅನ್ವಯಿಸೋದಿಲ್ಲ. ಆದರೆ ನೋವನ್ನು ನಾವು ತಡೆಯೋಕ್ಕಾಗೋದಿಲ್ಲ. ನಿಮ್ಮ ವ್ಯಸನ ಇದೆಯಲ್ಲ, ಅದು 2 ಪಾಯಿಂಟನ್ನು ಮಾಡ್ಬೋದು ನೀವು. ಒಂದು, ನೀವು ಕಂಕಣ ಕಟ್ಕೊಂಡಿದ್ದೀವಿ ಅನ್ನೋ ಗೌರವದಿಂದಿದ್ದು ಇದನ್ನು ಕಂಟಿನ್ಯೂ ಮಾಡ್ಬೋದು. ಇಲ್ಲ ಅಂತಂದರೆ, ಯಾಕೆಂದರೆ ಮೂರ್ಧಾಭಿಷಿಕ್ತರಾಗಿದ್ದೀರಿ, ಇಲ್ಲ ಅಂತಂದರೆ ನೀವು ಹೋಗಿ ನಿಮ್ಮ ಮಗನ ಕಾರ್ಯಗಳಲ್ಲಿ ಅನ್ವಯಿಸ್ಬೋದು. ಈ ಸಲ ನೀವು ದಸರಾನ ಬಿಡಬೇಕು. ಅಲ್ಲೇ ದಸರಾ ಬಿಡಬೇಕು ಅಂದರೆ 1610ರಲ್ಲಿ ಫಸ್ಟ್ ಟೈಮ್ ಗೆದ್ದು ಅವರು ಅಧಿಕಾರಕ್ಕೆ ಬಂದಿರೋದೇ ಆವಾಗ. ಇವಾಗ ಒಬ್ಬ ರಾಜ್ಯದ ಪ್ರಧಾನಮಂತ್ರಿಗೆ ಅಥವಾ ಅವ್ರಿಗೇನು ಮುಖ್ಯವಾದದ್ದು, ಆ ಪಾಯಿಂಟಿಗೆ ಬಂದರು, ಸರಿ ರಾಜ್ಯ ಮುಖ್ಯ ಅಂತ ಅನ್ನಿಸ್ತವ್ರಿಗೆ 1610ರಲ್ಲಿ ಅವರು ಪಟ್ಟಾಭಿಷೇಕದ ಇದರಲ್ಲಿ ಬಂದರು. ಈಗ ನೀವು ಅನುಮತಿ ಕೊಟ್ಟರೆ ಮುಮ್ಮಡಿ ಕೃಷ್ಣರಾಜ ಒಡೆಯರು ಬರೆದಿರುವಂಥ ಶ್ರೀಮನ್ ಮಹಾರಾಜರವರ ವಂಶಾವಳಿ ಪುಸ್ತಕ ಇದೆ. ಅದೇ ಇದು, ಅದು ಬಹಳ ಜನ ಬರೆದಿದ್ದಾರೆ. ನೀವು ಅದನ್ನೇ ಹೇಳಿದ್ದು. ಅದನ್ನೇ ಹೇಳಿದ್ದು. ಅಲ್ಲಿ ಒಂದು ಪಂಕ್ತಿ ನೀವು ಹೇಳಿಲ್ಲ. ಹೇಳಿ. ಅವರು ಜೋಯಿಸರುಗಳನ್ನೆಲ್ಲ ಕರೀತಾರೆ. ಅದನ್ನೇ ಹೇಳಿದೆ ನಾನು, ಅದನ್ನೇ ಹೇಳಿದೆ. ರಾಮಭಟ್ಟರು, ಜೋಯಿಸ ಅನಂತಯ್ಯಂಗಾರರು, ರಾಮಸೋಮಯಾಜಿಗಳು ಮುಂತಾದ ಅದೇ ಮುಂತಾದ ವಿದ್ವಾಂಸರ ಈಗ ನಮಗೆ ಆಶೌಚ ಪ್ರಾಪ್ತಿಯಾಗಿರುವುದರಿಂದ, ಈಗ ನಮಗೆ ಆಶೌಚ ಪ್ರಾಪ್ತವಾಗಿರುವುದರಿಂದ ನವರಾತ್ರಿಯಲ್ಲಿ ಸಿಂಹಾಸನಾರೋಹಣಾದಿ ಶುಭ ಕಾರ್ಯಗಳು ಹೇಗೆ ನಡೆಯಬೇಕು ಎಂದು ಕೇಳಲು ಈ ವಿದ್ವಾಂಸರುಗಳು ಮೂರ್ಧಾಭಿಷಿಕ್ತರಾದವರಿಗೆ, ಈಗ ತಾನೇ ಪಟ್ಟಾಭಿಷೇಕಕ್ಕಾಗಿ ಒಂದು ಕಂಕಣ ಆಗಿದೆ ನಿಮ್ಗೆ. ಈಗ 1610ರಲ್ಲಿ ಪಟ್ಟಾಭಿಷೇಕ ಆಯ್ತದು. ಅದು ಯಾವಾಗ ಅಂತಂದರೆ ಶಾಲಿವಾಹನ ಶಕ 1533ನೇ ಸಾಧಾರಣ ಸಂವತ್ಸರದ ಭಾದ್ರಪದ ಮಾಸ ಆಗಿರೋದದು. ಅವ್ರು ಹೇಳೋದೇನು, ಈ ವಿದ್ವಾಂಸರುಗಳು ಅವ್ರ ಪರಿಹಾರ ಸೂಚಿಸ್ತಾರೆ. ಹೌದು, ಅವ್ರು ಇರೋದೇ ಪರಿಹಾರ ಸೂಚನೆ ಮಾಡೋಕ್ಕೆ. ಮೂರ್ಧಾಭಿಷಿಕ್ತರಾದವರಿಗೆ
ಜಾತ ಶೌಚ ಮೃತ ಶೌಚವು ನವರಾತ್ರಿಗೆ ಪೂರ್ವದಲ್ಲಿ ಪ್ರಾಪ್ತವಾದರೆ ಮಗು ಹೊಟ್ಟೆ ಇಲ್ಲ ಸತ್ತು ಬಂದರೆ ಪಾಡ್ಯದ ದಿವಸ ಸ್ನಾನವಂ ಮಾಡಿ ಯಜ್ಞೋಪವೀತವಂ ಧರಿಸಿಕೊಂಡು ಸಿಂಹಾಸನಾರೋಹಣಾಂಗವಾದ ಮಂಗಳ ಸ್ನಾನ ಮುಂತಾದ ಶುಭ ಕಾರ್ಯಗಳ ನೆರವೇರಿಸಿ ಬದ್ಧ ಕಂಕಣರಾಗಿ ಕಾಳಿಕಾ ಪುರಾಣೋಕ್ತ ಪೂಜಾ ಪುರಸ್ಸರವಾಗಿ ಸಿಂಹಾಸನಾರೋಹಣವಂ ಮಾಡಿ ಗಜಾಶ್ವಯುಧ ಶಮೀ ಪೂಜೆ ಮುಂತಾದವುಗಳನ್ನು ನೆರವೇರಿಸಿ ಕಂಕಣ ವಿಸರ್ಜನೆಯಾದ ನಂತರ ಅಶೌಚ ಶೇಷವ ಇನ್ನೂ ಒಂಚೂರು ಇದ್ದಲ್ಲಿ ಬದ್ಧ ಕಂಕಣರಾಗಿ ಏನು ಮಾಡಿ ಪರಿಹಾರ ಹೇಳ್ಬಿಟ್ರು. ಅಂದ್ರೆ ಪರಿಹಾರವನ್ನ ಹೇಳಿದ್ರು ಆಗ. ಪರಿಹಾರ ಎಲ್ಲಕ್ಕೂ ರೈಟ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಯನ್ನ ಮುಂದುವರಿಸೋಣ. ಅದು ಇದು ಹೇಳ್ಬಿಟ್ಟು ನಾವಿರೋದೇ ಪರಿಹಾರ ಮಾಡೋಕ್ಕೆ ಮಾಡ್ಕೊಡ್ತೀವಿ. ಓಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.